ಈ ಕವನದ ಶೀರ್ಷಿಕೆ ನಿನ್ನಿಂದಲೇ ನಿನ್ನಿಂದಲೇ. ಆವಾಗ ಅಪ್ಪನಿಗೆ ಅವ್ವ ಬೇಕಿದ್ದರೆ ಆವಾಗ ಇದ್ದಲ್ಲಿಂದಲೇ ಏ ಎನ್ನುತ್ತಿದ್ದ. ಆ ಕೂಗು ತುಂಬಿದ ಮನೆ ತುಂಬ ಹರಿದಾಡಿ ಹಬ್ಬೆ ಹರಡಿದ್ದ ಮಕ್ಕಳ ಸೊಸೆಯಂದಿರ ಮೊಮ್ಮಕ್ಕಳ ಕಿವಿಯಲ್ಲಿ ಹೊಕ್ಕು ಬಾಯಲ್ಲಿ ಹೊರಬಂದು ಖೋಖೋ ಆಡಿ ಅಪ್ಪನ ಏಗೆ ಅವ್ವ ಓಗೊಟ್ಟು ಓಡೋಡಿ ಬರುತ್ತಿದ್ದಳು. ಈವಾಗ ಅದೆಲ್ಲ ಬೇಕಾಗಿಲ್ಲ. 3ನೇ ಮಹಡಿ ಗಂಡ ನೆಲಮಹಡಿ ಹೆಂಡತಿಗಾಗಿ ಮೊಬೈಲ್ ಬಟನ್ ಒತ್ತುತ್ತಾನೆ. ಆ ಕಡೆಯಿಂದ ಮೊದಲು ಕೇಳುವುದು ನಿನ್ನಿಂದಲೇ ನಿನ್ನಿಂದಲೇ. ಈ ಕವನವನ್ನು ಪೂರ್ತಿ ಆಲಿಸಲು ಈ ಕಾರ್ಯಕ್ರಮದ ಕವನ ವಾಚನ ಸಂಚಿಕೆಯನ್ನು ಪೂರ್ತಿ ಆಲಿಸಿರಿ ಎಂದು ಹೇಳಬಯಸುತ್ತೇನೆ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.